ಹಾಯ್ ಫ್ರೆಂಡ್ಸ್, ನಾನಿವತ್ತು ಅರ್ಜುನ್ ಜನ್ಯ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜುನ್ ಜನ್ಯ ಅವರ ಮೊದಲ ಹೆಸರು ಬಂದು ಲೋಕೇಶ್ ಕುಮಾರ್ ಅಂತ. ಇವರು ಹುಟ್ಟಿದ್ದು 13 ಮೇ 1980ರಲ್ಲಿ. ಅದು ಕೂಡ ಬೆಂಗಳೂರಿನಲ್ಲೇ ಇವರು ಹುಟ್ಟಿರುವಂಥದ್ದು. ಹಾಗೆ ಸಂಗೀತ ನಿರ್ದೇಶಕ, ಹಿನ್ನೆಲೆ ಗಾಯಕ, ಚಿತ್ರ ನಿರ್ದೇಶಕ, ಮ್ಯೂಸಿಕಲ್ ಕಂಪೋಸರ್ ಅಂತಲೇ ಹೆಸರನ್ನ ತಗೊಂಡಿದ್ದಾರೆ ನಮ್ಮ ಅರ್ಜುನ್ ಜನ್ಯ ಅವರು. ಹಾಗೆ ಅರ್ಜುನ್ ಜನ್ಯ ಅವರು ಬೆಂಗಳೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಪದವಿ ಕೂಡ ನೀಡಿದೆ ನಮ್ಮ ಅರ್ಜುನ್ ಜನ್ಯ ಅವ್ರಿಗೆ. ಚಿತ್ರರಂಗಕ್ಕೆ ಬರುವ ಮುನ್ನ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಮತ್ತು ಕೆ ಕಲ್ಯಾಣ್ ಅವ್ರ ಬಳಿ ಇವರು ಕೀಬೋರ್ಡ್ ಪ್ಲೇಯರ್ ಆಗಿ ಕೆಲಸ ಮಾಡಿದರು ಅಂತಲೇ ಹೇಳ್ಬೋದು. ಸುಮಾರು 30 ಚಿತ್ರಗಳಿಗೆ ಇವರು ಕೀಬೋರ್ಡ್ ನುಡಿಸಿದ್ದಾರೆ ಅಂತಲೇ ಹೇಳ್ಬೋದು. 2006ರಲ್ಲಿ ಬಿಡುಗಡೆ ಆದಂತಹ ಆಟೋಗ್ರಾಫ್ ಪ್ಲೀಸ್ ಚಿತ್ರದ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾದರು ಅಂತಲೇ ಹೇಳ್ಬೋದು. ಹೆಸರು ಬದಲಾವಣೆ ಮಾಡ್ಕೊಂಡಿದ್ದು ಇವರು ಕಿಚ್ಚ ಸುದೀಪ್ ಅವರ ಇನ್ಫ್ಲುಯೆನ್ಸ್ ಮೇರೆಗೆ ಇವರು ತಮ್ಮ ಲೋಕೇಶ್ ಕುಮಾರ್ ಅನ್ನೋ ಹೆಸರನ್ನ ತೆಗೆದು ಅರ್ಜುನ್ ಜನ್ಯ ಅನ್ನೋ ಹೆಸರನ್ನ ಇಟ್ಕೊಳ್ತಾರೆ. ಹಾಗೆಯೇ 2011ರಲ್ಲಿ ಬಿಡುಗಡೆಯಾದ ಸುದೀಪ್ ನಟನೆಯ ಕೆಂಪೇಗೌಡ ಚಿತ್ರ ಇವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಮೂವಿಲಿ ತುಂಬ ಒಳ್ಳೊಳ್ಳೆ ಹಾಡುಗಳು ಇದ್ವು. ಹಾಗೆ ಆ ಹಾಡುಗಳಿಂದನೇ ಫೇಮಸ್ ಆಯಿತು ಅಷ್ಟೊಂದು ಅಂತ ಹೇಳ್ಬೋದು. ಇವರು ಮದುವೆ ಆಗಿರೋದು ಬಂದು ಗೀತಾ ಅವರನ್ನು. ಇವ್ರಿಗೆ ಒಬ್ಬಳು ಮುದ್ದಾದ ಮಗಳು ಕೂಡ ಇದ್ದಾಳೆ. ಮಗಳ ಹೆಸರು ಬಂದು ರಂಜಿತಾ ಅಂತ. ಅರ್ಜುನ್ ಜನ್ಯ ಅವ್ರಿಗೆ ಮಗಳು ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವ್ರ ಹೆಂಡತಿ ಬಿಟ್ಟರೆ ಮಗಳನ್ನೇ ಅವರು ತುಂಬ ಹಚ್ಕೊಂಡಿರೋವಂಥದ್ದು. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕೊಟ್ಟಿರುವಂತಹ ಮೂವಿಗಳು ಅಂತ ನೋಡೋದಾದರೆ ಬಿರುಗಾಳಿ, ಅದು 2009ರಲ್ಲಿ ರಿಲೀಸ್ ಆಯಿತು. ಹಾಗೆ ಕೆಂಪೇಗೌಡ, ವರದ ನಾಯಕ 2012ರಲ್ಲಿ ರಿಲೀಸ್ ಆಯಿತು. ವಿಕ್ಟರಿ, ಬಜರಂಗಿ, ವಜ್ರಕಾಯ, ಮುಕುಂದ ಮುರಾರಿ, ದಿ ವಿಲನ್, ಹೀಗೆ ತುಂಬ ಮೂವಿಗಳಿಗೆ ಇವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಹಾಗೆಯೇ ಬಜರಂಗಿ ಮೂವಿ 2013ರಲ್ಲಿ ರಿಲೀಸ್ ಆಯಿತು. ಈ ಒಂದು ಮೂವಿಯ ಅದ್ಭುತ ಸಂಗೀತಕ್ಕಾಗಿ ಇವ್ರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೆಯೇ ಇವ್ರಿಗೆ ಹಲವು ಸೈಮಾ ಅವಾರ್ಡ್ಗಳು ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಅಲೆಮೇರಿ ಚಿತ್ರದ ಸಂಗೀತಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯದಿಂದ. ಅರ್ಜುನ್ ಜನ್ಯ ಅವರು ಮಾಡಿರುವಂತಹ ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ವಿಕ್ಟರಿ ಆಗಿರ್ಬೋದು, ಬಜರಂಗಿ ಆಗಿರ್ಬೋದು, ಕೆಂಪೇಗೌಡ, ಹೀಗೆ ತುಂಬ ಮೂವಿಗಳಲ್ಲಿ ಇವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಎಲ್ಲ ಮೂವಿಗಳು ಕೂಡ ಸಾಂಗ್ಗಳಿಂದನೇ ಹಿಟ್ ಆದವು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇವರ ಒಂದು ಮ್ಯೂಸಿಕ್ ಕಂಪೋಸರ್. ಇದಿಷ್ಟು ಅರ್ಜುನ್ ಜನ್ಯ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.